ನಮಸ್ಕಾರ. ಆರ್ ಕನ್ನಡ ಸುದ್ದಿಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಪತಿಯ ಸ್ನೇಹಿತನ ಜೊತೆ ಪತ್ನಿ ಪರಾರಿಯಾಗಿರ್ತಕ್ಕಂಥ ಒಂದು ಸುದ್ದಿ. ಜಿಮ್ ಟ್ರೈನರ್ ಪತ್ನಿ ಪತಿಯ ಸ್ನೇಹಿತನ ಜೊತೆ ಪರಾರಿಯಾಗಿರ್ತಕ್ಕಂಥದ್ದು. ಹೆಂಡತಿಯನ್ನ ಹುಡುಕಿ ಕೊಡಿ ಅಂತ ಈಗ ನೊಂದ ಪತಿ ಠಾಣೆ ಮೆಟ್ಟಿಲೇರಿದ್ದಾನೆ. ನವೀನ್ ಎಂಬಾತನ ಜೊತೆ ನಿತೇಶ್ ಎಂಬುವರ ಪತ್ನಿ ರಂಜಿತಾ ಪರಾರಿಯಾಗಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದಂತಹ ಜಿಮ್ ಟ್ರೈನರ್ ನಿತೇಶ್ ಮತ್ತು ರಂಜಿತಾ ಸ್ನೇಹಿತ ನವೀನ್ ಮನೆ ಬಾಡಿಗೆ ಪಡೆದು ವಾಸವಿದ್ದ ದಂಪತಿ. ಆ ಸಂದರ್ಭದಲ್ಲಿ ರಂಜಿತಾ ಅವರ ಸಲುಗೆ ಬೆಳೆಸಿದಂತಹ ನಿತೇಶ್ ಈ ವಿಚಾರವನ್ನ ತಿಳಿದು ಪತಿ ನಿತೇಶ್ ಆಗಾಗ ಬುದ್ಧಿ ಹೇಳ್ತಾ ಇದ್ದ ಕೂಡ ಅಂತ ಹೇಳಲಾಗಿತ್ತು. ನವೀನ್ ತನಗೆ ಅಣ್ಣನ ಸಮಾನ ಅಂತ ಹೇಳ್ತಾ ಇದ್ಲು ಈಕೆ ರಂಜಿತಾ ಅನ್ನುವಂಥ ಮಹಿಳೆ. ಈಗ ಆತನ ಜೊತೆ ಪರಾರಿಯಾಗಿದ್ದಾಳೆ. ತನ್ನ ಹೆಂಡತಿಯನ್ನ ಹುಡುಕಿ ಕೊಡಿ ಅಂತ ನಿತೇಶ್ ಠಾಣೆ ಮೆಟ್ಟಿಲೇರಿದ್ದಾರೆ. ಲವ್ ಕಮ್ ಅರೇಂಜ್ ಆಗಿ ಅಂದ್ರೆ ಪ್ರೀತಿಸಿ ಮದುವೆ ಆಗಿ ಮನೆಯವ್ರನ್ನ ಒಪ್ಪಿಸಿ ಮದುವೆ ಆದಂತಹ ದಂಪತಿ ಮಧ್ಯೆ ಒಂದು ಬಿರುಕು ಮೂಡುತ್ತೆ. ಆ ಬಿರುಕಿಗೆ ಕಾರಣ ಸ್ವತಃ ಆ ಹುಡುಗನ ಸ್ನೇಹಿತ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗುತ್ತೆ. ಆದ್ರೆ ಮಿಸ್ಸಿಂಗ್ ಕೇಸ್ ದಾಖಲಾದ ಬಳಿಕಲೇ ಗೊತ್ತಾಗುವಂಥದ್ದು ಸ್ವತಃ ಜಿಮ್ ಟ್ರೈನರ್ ಒಬ್ಬರ ಸ್ನೇಹಿತ ಈ ಜಿಮ್ ಟ್ರೈನರ್ ಅವರ ಪತ್ನಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಪತ್ತೆಯಾಗಿರುವಂತದ್ದು. ಆ ಬಗೆಗೆ ದೂರುದಾರ ಜಿಮ್ ಟ್ರೈನರ್ ಆಗಿರುವಂತಹ ನಿತೀಶ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ಬನ್ನಿ. ನಮಸ್ತೆ. ನಿಮಗೂ ಮತ್ತೆ ನಿಮ್ಮ ಸ್ನೇಹಿತ ಅವರು ಯಾರು ನವೀನ್ ಅಂತ ಹೇಳ್ತಾ ಇದ್ರಿ, ಅವರು ಹೇಗೆ ನಿಮಗೆ ಪರಿಚಯ ಆದ್ರು? ಜೊತೆಗೆ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಟ್ಟು ಹೋಗೋದು ಕಾರಣ ಏನು? ಸರ್, ನಾವು ಕೆಲಸ ಮಾಡ್ತಿದ್ವಿ ಅಲ್ಲಿ ಪರಿಚಯ ಆಗಿದ್ದ. ನಾನು ಮದುವೆ ಆದ ಮನೆ ಬೇಕಿತ್ತು ಅಂತ ಹೇಳಿದೆ, ಮನೆ ಕೊಡ್ಸಿದ ಅವನು. ನಮ್ದೇ ಮನೆ ಇದೆ ಬಾ ಅಂತ ಕರ್ಕೊಂಡು ಹೋದ. ರಾಖಿ ಎಲ್ಲ ಕಟ್ಟಿದಾಳ ನಮ್ಮಿದ್ರಿಗೆ, ಅಣ್ಣ ಅಂತ ಇಲ್ಲ. ಅವ್ರ ಅಮ್ಮ ಎಲ್ಲೇ ಹೋದ್ರು ನನ್ನ ಮಗಳು ತರ ಅನ್ನೋದು. ಆಮೇಲೆ ನಾನು ಒಂದ್ ದಿವಸ ಮೊಬೈಲ್ ಚೆಕ್ ಮಾಡಿದಾಗ ಅವನ ಹೆಸರನ್ನ ಒಂದು ಲೇಡೀಸ್ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಯಾಕೆ ಅಣ್ಣ ಅಂತಾನೆ ಸೇವ್ ಮಾಡ್ಕೊಂಬೋದಲ್ಲ, ಏನಕ್ಕೆ ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಯಾ? ಇಲ್ಲ, ನೀನ್ ಬ್ಲಾಕ್ ಹಾಕಿದ್ದೆ ಬೈತಿ ಅಂತ ಆತರ ಮಾಡಿದೆ ಅಂತ ಹೇಳಿದ್ಲು. ಆತರ ಹೇಳಿ ಅದಾದ್ಮೇಲೆ ಆ ಮನೆ ಖಾಲಿ ಮಾಡಿದೆ. ಒಂದ್ 3 ತಿಂಗಳು ಖಾಲಿ ಮಾಡ್ಬಿಟ್ಟು ಬನಶಂಕರಿ ಶಿಫ್ಟ್ ಮಾಡಿದೆ. ಬನಶಂಕರಿ ಶಿಫ್ಟ್ ಆದಾಗ ಮತ್ತೆ ಆ ನಂಬರ್ ಬಂತು, ಪೂಜಾ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಪೂಜಾ ಅಂತ ಸೇವ್ ಮಾಡ್ಕೊಂಡಿದ್ದೆ, ಮತ್ತೇನಕ್ಕೆ ಈ ನಂಬರ್ ಬಂತು ಪದೇ ಅವನು ನೀನು ನಿನಗೆ ಫ್ರೆಂಡ್ ಅಂತ ಗಲಾಟೆ ಆಯ್ತು. ಇಲ್ಲ, ನೀ ಪದೇ ಏನಕ್ಕೆ ಇದ್ ಮಾಡ್ತೇನೆ, ನಾನು ನಿನ್ನ ಡಿಲೀಟ್ ಆಗಿ ಅಂತ ಆತರ ಮಾಡ್ಕೊಂಡೆ ಅಂತ ಹೇಳಿದ್ಲು. ಅದು ಆಯ್ತು. ಸುಮ್ನೆ ನಮ್ಮ ಮನೆಗೆ ಆಲ್ರೆಡಿ ಒಂದೇನೋ ಆಗಿತ್ತು, ಅದಕ್ಕೋಸ್ಕರ ನಾನು ಸುಮ್ನೆ ಪದೇ ಇದೇ ಆದ್ರೆ ಜನ ನಗ್ತಾರೆ, ಜನ ಏನಾರು ಅನ್ಕೊಂತಾರೆ ಅಂದ್ಬಿಟ್ಟು ನಾವು ಮಾನ ಮರದಿ ಅಂದ್ಬಿಟ್ಟು ನಾನು ಏನು ಇದ್ ಮಾಡಕ್ ಹೋಗ್ಲಿಲ್ಲ, ಸುಮ್ನಾದೆ. ಅದಾದ್ಮೇಲೆ ಮೊನ್ನೆ ನಾನೇ ಕೆಲ್ಸಕ್ಕೂ ಹೋಗ್ಬೇಡ ಅಂದ್ರೆ, ಇಲ್ಲ ನಾನು ಹೋಗ್ಲೇಬೇಕು ಅಂತ ಭಾರಿ ಒತ್ತಾಯ ಮಾಡೋಳು. ಇಲ್ಲ, ಮನೆ ಇದ್ರೆ ಇದಾಕತ್ತೆ, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು. ಆದ್ರೆ ನಾನೇ ಕರ್ಕೊಂಡು ಹೋಗಿದ್ದೆ, ನಾನೇ ಬರ್ತಾ ಇದ್ದೆ. ಅದು ಕರ್ಕೊಂಡು ಹೋಗ್ಬಿಟ್ಟು ಕೆಲ್ಸದ ಹತ್ರ ಭಾನುವಾರ ನಾನು ಹೋಗ್ಲೇಬೇಕು, ಇವತ್ತು ಲಾಸ್ಟ್ ಹೋಗಲ್ಲ ಅಂತ ಹೇಳಿದ್ಲು. ಆಯ್ತು ಅಂದ್ಬಿಟ್ಟು ಇವತ್ತು ಲಾಸ್ಟ್ ಅಂತ ಅವ್ರಿಗೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ನಾನು ಬಂದ್ಮೇಲೆ ನಾನು ಅವ್ರಿಗೆ 3 ಗಂಟೆ ಫೋನ್ ಮಾಡ್ತೀನಿ, ಸರ್ ನನ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕು ಬರ್ಬೇಕಂತ. ಸರ್, ನಿನ್ನ ಹೆಂಡತಿ ಸರ್ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೋದ್ರು ಅಂತ ಹೇಳಿದ್ರು. ಸರ್, ಇಲ್ಲಿ ಬೈಟ್ಸನ್ ಅಂತ ಬರುತ್ತೆ, ಜೈನರ್ ಬಟ್ಟೆ ಅಂಗಡಿ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಶೋರೂಮ್ ಅಲ್ಲಿ ಅವ್ರು ಹೇಳಿದ್ರು, ಸರ್ ಮಧ್ಯಾಹ್ನ ಹೋದ್ರು ಸರ್ ಅಂತ. ಅವ್ರಿಗೇನು ವಿಷಯ ಗೊತ್ತಿದ್ದಿಲ್ಲ ಇದು. ಅವ್ರ ಹತ್ರ ನಾನು ಹೋಗಿ ಹೇಳ್ದೆ, ಈ ತರ ಎಲ್ಲ ಆಗಿದೆ ಸರ್, ನಾನು ನಿಮ್ಮ ಹತ್ರ ಹೇಳಿಲ್ಲ, ನಾನು ಮುಂಚೆನೆ ಹೇಳ್ಬೇಕಾಗಿತ್ತಲ್ಲ, ನಾವು ಇದು ಹೇಳ್ತಿದ್ವಿ ನಿಮಗೆ ಅಂತ ಹೇಳಿದ್ರು. ಈಗ ಹೆಂಡತಿನ ಒಂದು ಕೆಟ್ಟ ದೃಷ್ಟಿ ನೋಡ್ತಾರೆ ಅಂತ ನಾವು ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ಸರ್, ಏನೋ ಬಿಡೋ, ಅಷ್ಟು ನಂಬಿದ್ದೆ, ಏನೋ ಬಿಡೋ ಅತ್ಲಾಗೆ ಅಂತ. ಇವಳು ಈ ತರ ದ್ರೋಹ ಮಾಡಿದಾಳೆ. ಅಲ್ಲ, ಈಗ ನಿಮಗೂ ಮತ್ತೆ ಆ ವ್ಯಕ್ತಿಗೂ ಎಷ್ಟು ವರ್ಷದಿಂದ ಪರಿಚಯ ಆಗಿತ್ತು? ಅವ್ರಿಗೂ ನಿಮ್ಮ ಹೆಂಡತಿಗೂ ಹೇಗೆ ಪರಿಚಯ ಆಗಿದ್ದಂತ? ಅವ್ರ ಮನೆಯಲ್ಲೇ ಬಾಡಿಗೆ ಇದ್ನಲ್ಲ ಸರ್. ಬಾಡಿಗೆ ಇದ್ದಾಗ ಈಗ ಅಣ್ಣ ಅಂತ ಓಡಾಡ್ಬೇಕಾದ್ರೆ ಈಗ ಎಲ್ಲರ ಮೇಲೆ ಅನುಮಾನ ಪಟ್ಟರೆ ಅದು ಸಂಸಾರ ಆಗೋದಿಲ್ಲ ಸರ್. ಅಣ್ಣ ಅಂತ ಇದ್ದಿಲ್ಲ, ಬಿಡೋ ಏನೋ ಅಣ್ಣ ತರ ನೋಡ್ತಾ ಇದ್ದಾನೆ ಅಂತ ಹೇಳಿಲ್ಲ. ಅವಳೇ ಎಷ್ಟೋ ಸಲ ಹೇಳಿದಾಳೆ. ನಿಮಗೆ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ನಲ್ಲ, ಅವ್ರ ಅಮ್ಮನೇ ಹೇಳಿದ, ಅಣ್ಣ ಅಂತ ರಾಖಿ ಕಟ್ಸಿದಾಳೆ, ಅದ್ ಕಟ್ಟಿದಾಳೆ ಅಂತವಳು ಇಂತವಳು ಅಂತ ಅವ್ರ ಅಮ್ಮನೇ ಬೈದಿದೆ. ಆಮೇಲೆ ಮನೆಯೆಲ್ಲ ಶಿಫ್ಟ್ ಮಾಡಿ ಮೇಲೂ ಅವ್ನ ಕಾಂಟ್ಯಾಕ್ಟ್ ಬರ್ತಿದೆ. ಮೊನ್ನೆ ನಾನು ಹೋಗ್ಬೇಕಾದ್ರೆ ಫೋನಲ್ಲಿ ರೋಡಲ್ಲಿ ಮಾತಾಡ್ತಾ ಇದ್ಲು. ಯಾರ ಹತ್ರ ಮಾತಾಡ್ತೀವಿ ಅಂತ ಕಸ್ಕೊಂಡ್ ಕೊಟ್ಟಲೆ ಫೋನ್ ಎತ್ತಾಕ್ಬಿಟ್ಟು ಹೊಡೆದ್ಬಿಟ್ಲು. ಹೊಡೆದಾದ್ಮೇಲೆ ಫೋನ್ ಚೆಕ್ ಮಾಡಿದ್ರೆ ಅವನ ನಂಬರಿಗೆ ಅಲ್ಲಿ ಮಾತಾಡ್ತಾ ಇದ್ಲು. ಅದಕ್ಕೆ ಮೊನ್ನೆ ಕರ್ಕೊಂಡ್ ಮನೆ ಬಿಟ್ಟಿದ್ದೆ, ಕೆಲಸಕ್ಕೂ ಕಳ್ಸಿದ್ದಿಲ್ಲ. ನೀನ್ ಯಾವಂತಕ ಮಾತಾಡ್ಬಿಟ್ಟು ನನ್ನ ಹೆಸರು ಹಾಳು ಮಾಡ್ಬೇಕಂತ ಮಾಡ್ತೀವಿ ಅಂತ ಜಗಳ ಆಯ್ತು. ಇದಿಷ್ಟು ಜಿಮ್ ಟ್ರೈನರ್ ನಿತೀಶ್ ಅವರ ಮಾತುಗಳು. ಅಂದ್ರೆ ಸ್ವತಃ ಇವರ ಸ್ನೇಹಿತನೇ ಇವರ ಧರ್ಮಪತ್ನಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಈಗ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತಹ ಪುರಾವೆಗಳು ಅಂದ್ರೆ ಸಾಕ್ಷಿಗಳು ನಮ್ಮ ಬಳಿ ಇದಾವೆ ಅನ್ನುವಂಥದ್ದು ಕೂಡ ಇವರು ಹೇಳಿರುವಂತದ್ದು. ಈಗಾಗಲೇ ಈ ಬಗೆಗೆ ಅಂದ್ರೆ ಈ ಒಂದು ಘಟನೆ ಏನ್
ನಡೆದಿದೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿ FIR ಕೂಡ ದಾಖಲಿಸಿ ಆ ಒಂದು CDR ನ ತೆಗೆಸುವಂತಹ ಕೆಲಸವನ್ನ, ಜೊತೆಗೆ ಒಂದು ತನಿಖೆ ಕೆಲಸವನ್ನ ಪೊಲೀಸರು ಕೂಡ ಮುಂದುವರಿಸಿದೆ. ಸದ್ಯ ಈ ಒಂದು ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಟ್ಟು ಹೋಗೋದು ಕಾರಣ ಏನು ಸರ್? ನಾವು ಕೆಲಸ ಮಾಡ್ತಿದ್ವಿ ಅಲ್ಲಿ ಪರಿಚಯ ಆಗಿದ್ದ. ನಾನು ಮದುವೆ ಆದ ಮನೆ ಬೇಕಿತ್ತು ಅಂತ ಹೇಳಿದೆ, ಮನೆ ಕೊಡ್ಸಿದ ಅವನು. ನಮ್ದೇ ಮನೆ ಇದೆ ಬಾ ಅಂತ ಕರ್ಕೊಂಡು ಹೋದ. ರಾಖಿ ಎಲ್ಲ ಕಟ್ಟಿದಾಳೆ ನಮ್ಮಿದ್ರಿ, ಅಣ್ಣ ಅಣ್ಣ ಅಂತ ಇಲ್ಲ. ಅವ್ರಮ್ಮ ಎಲ್ಲೇ ಹೋದ್ರು ನನ್ನ ಮಗಳು ತರ ಅನ್ನೋದು. ಆಮೇಲೆ ನಾನು ಒಂದ್ ದಿವಸ ಮೊಬೈಲ್ ಚೆಕ್ ಮಾಡಿದಾಗ ಅವನ ಹೆಸರನ್ನ ಒಂದು ಲೇಡೀಸ್ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಯಾಕೆ ಅಣ್ಣ ಅಣ್ಣ ಅಂತ ಅಣ್ಣ ಅಂತಾನೆ ಸೇವ್ ಮಾಡ್ಕೊಂಬೋದಲ್ಲ, ಏನಕ್ಕೆ ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಯಾ? ಇಲ್ಲ ನೀನ್ ಬ್ಲಾಕ್ ಹಾಕಿದ್ದೆ, ಬೈತಿ ಅಂತ ಆತರ ಮಾಡಿದೆ ಅಂತ ಹೇಳಿದ್ಲು. ಆತರ ಹೇಳಿ ಅದಾದ್ಮೇಲೆ ಆ ಮನೆ ಖಾಲಿ ಮಾಡಿದೆ. ಒಂದ್ 3 ತಿಂಗಳು ಖಾಲಿ ಮಾಡ್ಬಿಟ್ಟು ಬನಶಂಕರಿ ಶಿಫ್ಟ್ ಮಾಡಿದೆ. ಬನಶಂಕರಿ ಶಿಫ್ಟ್ ಆದಾಗ ಮತ್ತೆ ಆ ನಂಬರ್ ಬಂತು, ಪೂಜಾ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಪೂಜಾ ಅಂತ ಸೇವ್ ಮಾಡ್ಕೊಂಡಿದ್ದೆ, ಮತ್ತೇನಕ್ಕೆ ಈ ನಂಬರ್ ಬಂತು ಪದೇ ಅವನು ನೀನು ನನಗೆ ಫ್ರೆಂಡ್ ಅಂತ ಗಲಾಟೆ ಆಯ್ತು. ಇಲ್ಲ ನೀ ಪದೇ ಏನಕ್ಕೆ ಇದ್ ಮಾಡ್ತೀಯ, ನಾನು ನಿನ್ನ ಡಿಲೀಟ್ ಆಗಿ ಅಂತ ಆತರ ಮಾಡ್ಕೊಂಡೆ ಅಂತ ಹೇಳಿದ್ಲು. ಅದು ಆಯ್ತು. ಸುಮ್ನೆ ನಮ್ಮ ಮನೆಗೆ ಆಲ್ರೆಡಿ ಒಂದೇನೋ ಆಗಿತ್ತು, ಅದಕ್ಕೋಸ್ಕರ ನಾನು ಸುಮ್ನೆ ಪದೇ ಇದೇ ಆದ್ರೆ ಜನ ನಗ್ತಾರೆ, ಜನ ಏನಾರು ಅನ್ಕೊಂತಾರೆ ಅಂದ್ಬಿಟ್ಟು ನಾವು ಮಾನ ಮರದೆ ಅಂದ್ಬಿಟ್ಟು ನಾನು ಏನು ಇದ್ ಮಾಡಕ್ ಹೋಗ್ಲಿಲ್ಲ, ಸುಮ್ನಾದೆ. ಅದಾದ್ಮೇಲೆ ಮೊನ್ನೆ ನಾನೇ ಕೆಲ್ಸಕ್ಕೂ ಹೋಗ್ಬೇಡ ಅಂದ್ರೆ, ಇಲ್ಲ ನಾನು ಹೋಗ್ಲೇಬೇಕು ಅಂತ ಭಾರಿ ಒತ್ತಾಯ ಮಾಡೋಳು. ಇಲ್ಲ ಮನೆಗಿದ್ರೆ ಇದಾಕತ್ತೆ, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು ಅದು ನಾನೇ ಕರ್ಕೊಂಡು ಹೋಗಿದ್ದೆ, ನಾನೇ ಬರ್ತಾ ಇದ್ದೆ. ಅದು ಕರ್ಕೊಂಡು ಹೋಗ್ಬಿಟ್ಟು ಕೆಲ್ಸದ ಹತ್ರ ಭಾನುವಾರ ನಾನು ಹೋಗ್ಲೇಬೇಕು, ಇವತ್ತು ಲಾಸ್ಟ್ ಹೋಗಲ್ಲ ಅಂತ ಹೇಳಿದ್ಲು. ಆಯ್ತು ಅಂದ್ಬಿಟ್ಟು ಇವತ್ತು ಲಾಸ್ಟ್ ಅಂತ ಅವ್ರಿಗೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದೆ. ನಾ ಬಂದ್ಮೇಲೆ ನಾನು ಅವ್ರಿಗೆ 3 ಗಂಟೆ ಫೋನ್ ಮಾಡ್ತೀನಿ, ಸರ್ ನನ್ನ ಹೆಂಡತಿ ಕರ್ಕೊಂಡು ಹೋಗ್ಬೇಕು ಬರ್ಬೇಕಂತ. ಸರ್ ನಿನ್ನ ಹೆಂಡತಿ ಸರ್ ಹೊಟ್ಟೆ ನೋವು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೋದ್ರು ಅಂತ ಹೇಳಿದ್ರು ಸರ್. ಇಲ್ಲಿ ಬೈಟ್ಸಾನ್ ಅಂತ ಬರುತ್ತೆ, ಜೈನ ಬಟ್ಟಂಗಡಿ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಶೋರೂಮ್ ಅಲ್ಲಿ ಅವ್ರು ಹೇಳಿದ್ರು ಸರ್ ಮಧ್ಯಾಹ್ನ ಹೋದ್ರು ಸರ್ ಅಂತ. ಅವ್ರಿಗೆ ಏನು ವಿಷಯ ಗೊತ್ತಿದ್ದಿಲ್ಲ ಇದು. ಅವ್ರ ಹತ್ರ ನಾನು ಹೋಗಿ ಹೇಳ್ದೆ, ಈ ತರ ಎಲ್ಲ ಆಗಿದ್ದು ಸರ್, ನಾನು ನಿಮ್ಮ ಹತ್ರ ಹೇಳಿಲ್ಲ, ನಾನು ಮುಂಚೆನೆ ಹೇಳ್ಬೇಕಾಗಿತ್ತಲ್ಲ, ನಾವು ಇದು ಹೇಳ್ತಿದ್ವಿ ನಿಮಗೆ ಅಂತ ಹೇಳಿದ್ರು. ಈಗ ಹೆಂಡತಿನ ಒಂದು ಕೆಟ್ಟ ದೃಷ್ಟಿ ನೋಡ್ತಾರೆ ಅಂತ ನಾವು ಯಾರಿಗೂ ಹೇಳಕ್ ಹೋಗ್ಲಿಲ್ಲ ಸರ್. ಏನೋ ಬಿಡೋ, ಅಷ್ಟು ನಂಬಿದ್ದೆ, ಏನೋ ಬಿಡೋ ಅತ್ಲಾಗೆ ಅಂತ. ಇವಳು ಈ ತರ ದ್ರೋಹ ಮಾಡಿದಾಳೆ. ಅಲ್ಲ, ಈಗ ನಿಮ್ಗೂ ಮತ್ತೆ ಆ ವ್ಯಕ್ತಿಗೂ ಎಷ್ಟು ವರ್ಷದಿಂದ ಪರಿಚಯ ಆಗಿತ್ತು? ಅವ್ರಿಗೂ ನಿಮ್ಮ ಹೆಂಡತಿಗೂ ಹೇಗೆ ಪರಿಚಯ ಆಗಿದ್ದು ಅಂತ? ಅವ್ರ ಮನೇಲೆ ಬಾಡಿಗೆ ಇದ್ನಲ್ಲ ಸರ್. ಬಾಡಿಗೆ ಇದ್ದ ಈಗ ಅಣ್ಣ ಅಂತ ಓಡಾಡ್ಬೇಕಾದ್ರೆ ಈಗ ಎಲ್ಲರ ಮೇಲೂ ಅನುಮಾನ ಪಟ್ಟರೆ ಅದು ಸಂಸಾರ ಆಗೋದಿಲ್ಲ ಸರ್. ಅಣ್ಣ ಅಂತ ಇದ್ದಿಲ್ಲ, ಬಿಡೋ ಏನೋ ಅಣ್ಣ ತರ ನೋಡ್ತಾ ಇದ್ದಾನೆ ಅಂತ ಹೇಳಿದ್ಲು. ಅವಳೇ ಎಷ್ಟೋ ಸಲ ಹೇಳಿದಾಳೆ. ನಿಮಗೆ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ನಲ್ಲ, ಅವ್ರ ಅಮ್ಮನೇ ಹೇಳಿದ ಅಣ್ಣ ಅಂತ ರಾಖಿ ಕಟ್ಸಿದಾಳೆ, ಅದ್ ಕಟ್ಟಿದಾಳೆ ಅಂತಾಳು ಇಂತಾಳು ಅಂತ ಅವ್ರ ಅಮ್ಮನೇ ಬೈದಿದೆ. ಆಮೇಲೆ ಮನೆ ಎಲ್ಲ ಶಿಫ್ಟ್ ಮಾಡಿ ಮೇಲೂ ಅವ್ನ ಕಾಂಟ್ಯಾಕ್ಟ್ ಬರ್ತಿದೆ. ಮೊನ್ನೆ ನಾನು ಹೋಗ್ಬೇಕಾದ್ರೆ ಫೋನಲ್ಲಿ ರೋಡಲ್ಲಿ ಮಾತಾಡ್ತಾ ಇದ್ಲು. ಯಾರ ಹತ್ರ ಮಾತಾಡ್ತೀವಿ ಅಂತ ಕಸ್ಕೊಂಡ್ ಕೊಟ್ಟಲೆ ಫೋನ್ ಎತ್ತಾಕ್ಬಿಟ್ಟು ಹೊಡೆದ್ಬಿಟ್ಲು. ಹೊಡೆದಾದ್ಮೇಲೆ ಫೋನ್ ಚೆಕ್ ಮಾಡಿದ್ರೆ ಅವನ ನಂಬರ್ ಅಲ್ಲಿ ಮಾತಾಡ್ತಾ ಇದ್ಲು. ಅದಕ್ಕೆ ಮೊನ್ನೆ ಕರ್ಕೊಂಡ್ ಮನೆ ಬಿಟ್ಟಿದ್ದೆ, ಕೆಲಸಕ್ಕೂ ಕಳ್ಸಿದ್ದಿಲ್ಲ. ನೀನ್ ಯಾವಂತಕ ಮಾತಾಡ್ಬಿಟ್ಟು ನನ್ನ ಹೆಸರು ಹಾಳು ಮಾಡ್ಬೇಕಂತ ಮಾಡ್ತೀಯ ಅಂತ ಜಗಳ ಆಯ್ತು. ಇದಿಷ್ಟು ಜಿಮ್ ಟ್ರೈನರ್ ನಿತೀಶ್ ಅವರ ಮಾತುಗಳು. ಅಂದ್ರೆ ಸ್ವತಃ ಇವರ ಸ್ನೇಹಿತನೇ ಇವರ ಧರ್ಮಪತ್ನಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಈಗ ಇವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತಹ ಪುರಾವೆಗಳು ಅಂದ್ರೆ ಸಾಕ್ಷಿಗಳು ನಮ್ಮ ಬಳಿ ಇದಾವೆ ಅನ್ನುವಂಥದ್ದು ಕೂಡ ಇವರು ಹೇಳಿರುವಂತದ್ದು. ಈಗಾಗಲೇ ಈ ಬಗೆಗೆ ಅಂದ್ರೆ ಈ ಒಂದು ಘಟನೆ ನಡೆದಿದೆ, ಈ ಬಗೆಗೆ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿ FIR ಕೂಡ ದಾಖಲಿಸಿ ಆ ಒಂದು CDR ನ ತೆಗೆಸುವಂತಹ ಕೆಲಸವನ್ನ, ಜೊತೆಗೆ ಒಂದು ತನಿಖೆ ಕೆಲಸವನ್ನ ಪೊಲೀಸರು ಕೂಡ ಮುಂದುವರಿಸಿದೆ. ಸದ್ಯ ಈ ಒಂದು ಪ್ರಕರಣ ಇನ್ನಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.